ನಮಸ್ಕಾರ. ನಾನು ಸೀಮಾ ಬಂಗಾರಪ್ಪ. ಇವತ್ತು ನಾವು ಒಂದು ಸ್ಪೆಷಲ್ ಪಾಡ್‌ಕಾಸ್ಟನ್ನ ಮಾಡ್ತಾ ಇದ್ದೀವಿ. ಏನಪ್ಪಾ ವಿಷಯ ಅಂದ್ರೆ ಸ್ಟಾಕ್ ಮಾರ್ಕೆಟಿಂಗ್. ಇದರಲ್ಲಿ ಸಕ್ಸಸ್ ಆಗಿದಂತಹ ವ್ಯಕ್ತಿ ನಮ್ಮೊಟ್ಟಿಗೆ ಇವತ್ತಿದ್ದಾರೆ. ಅಂದ್ರೆ 21 ಇಯರ್ಸ್‌ಗೆ ಅವರು ಈ ಒಂದು ಸ್ಟಾಕ್ ಮಾರ್ಕೆಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ ಅಷ್ಟು ಚಿಕ್ಕ ಏಜಿಗೆ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬಂದು ಫೈನಾನ್ಷಿಯಲಿ ಫಿಟ್ ಆಗಿದ್ದಾರೆ. ಹಾಗೆ ಜೊತೆಗೆ ಭಾನುವಾರ ಕ್ಲಾಸಸ್‌ನ ಫ್ರೀ ಆಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಜನರಿಗೋಸ್ಕರ. ಅಂದ್ರೆ ಕನ್ನಡದಲ್ಲಿ ಹೇಳ್ಕೊಡೋ ಮುಖಾಂತರ ಇವರು ಜನರನ್ನ ರೀಚ್ ಆಗ್ತಾ ಇದ್ದಾರೆ. ಜನರನ್ನ ಅಂದ್ರೆ ಒಂದು ಅವರಿಗೆ ಕೋಚಿಂಗ್ ಸೆಂಟರ್ ಮೂಲಕ ಅಂದ್ರೆ ಇವ್ರದೇ ಆದಂತಹ ಕೋಚಿಂಗ್ ಸೆಂಟರ್ ಕೂಡ ಇದೆ. ಅದ್ರ ಮೂಲಕ ಜನರಿಗೆ ಇನ್ಫಾರ್ಮೇಶನ್ ಅನ್ನ ಅಂದ್ರೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ. ಸೊ ನಮ್ಮೊಟ್ಟಿಗೆ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸೂರಜ್ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ನೀವು? ಸೂಪರ್. ಸರ್ ಹೇಗೆ ಇಷ್ಟು ಯಂಗಾಗಿದ್ರೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಯಾವ ರೀತಿ ಸ್ಟಾಕ್ ಮಾರ್ಕೆಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿರೋದು? ನಿಮ್ಗೆ ಯಾಕೆ ಐಡಿಯಾ ಬಂದಿದ್ದು? ಯಾಕೆ ಐಡಿಯಾ ಅಂದರೆ ನಾವು ಬೇಸಿಕಲಿ ಏನಾರ ಮಾಡಬೇಕು ಅನ್ನೋದು ತುಂಬ ಇತ್ತು. ಹ್ಮ್. ಸೊ 2021 ಸೊ ಬೆಂಗಳೂರಿಗೆ ಬರ್ತೀವಿ, MS ರಾಮಯ್ಯದಲ್ಲಿ MBA ಮಾಡ್ತೀವಿ, MBA ಎಲ್ಲ ಮುಗಿಯುತ್ತೆ, ಹ್ಮ್. ಜಾಬ್ ಅನ್ನೋ ಹಝಲ್ ಇರುತ್ತೆ, ಎಲ್ಲರೂ ಜಾಬ್ ಅಂತಿರ್ತಾರೆ. ಹ್ಮ್. ಬಟ್ ನಾವು ಜಾಬ್ ಮಾಡಬಾರ್ದು, ಜಾಬ್ ಬಿಟ್ಟು ಏನಾರ ಮಾಡಬೇಕು, ಲೈಫ್ ಲಾಂಗ್ ನಾವು ವರ್ಕ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಅನ್ನೋದು ಸ್ಟ್ರಾಂಗಾಗಿ ಕೂತಿತ್ತು ಕಾನ್ಸೆಪ್ಟ್ ತಲೆಯಲ್ಲಿ. ಏನಾರ ಮಾಡಬೇಕು, ಏನು ಮಾಡಬೇಕು ಅಂತ ಅಂದಾಗ ಸ್ಟಾಕ್ ಮಾರ್ಕೆಟನ್ನೇ ಚೂಸ್ ಮಾಡಿದ್ವಿ. ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಅನ್ನೋ ಫೀಲ್ಡನ್ನೇ ಚೂಸ್ ಮಾಡಿದ್ವಿ ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಸಕ್ಸಸ್ಸು ಇದೆ, ಫೇಲ್ಯೂರ್ ಇದೆ. ಪ್ರತಿ ಬಿಸ್ನೆಸ್, ಇವನ್ ಒಂದು ಹೋಟೆಲ್ ಆಗಲಿ, ಕೆಫೇಸ್ ಆಗಲಿ, ನಾವು ಸಕ್ಸಸ್ ಆಗೋರನ್ನ ರೋಲ್ ಮಾಡಲಾಗಿ ನೋಡ್ತಾ ಇದ್ದೀವಿ. ಬಟ್ ಅದೇ ಬಿಸ್ನೆಸ್ಸಲ್ಲಿ ಎಷ್ಟೋ ಜನ ಫೇಲ್ಯೂರ್ ಆಗಿ ಪಾಪರ್ ಕೂಡ ಆಗಿದ್ದಾರೆ. ಬಟ್ ಅದೇ ರೀತಿ ನೋಡಿದಾಗ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಸಕ್ಸಸ್ ಆಗಿದ್ದಾರೆ, ಫೇಲ್ಯೂರ್ ಆಗಿದ್ದಾರೆ. ಬಟ್ ಎಲ್ಲ ಬಿಸ್ನೆಸ್ಸು ಬಿಟ್ಟು ಈ ಬಿಸ್ನೆಸ್ನ ನಾನು ಏನಕ್ಕೆ ಚೂಸ್ ಮಾಡ್ತೀನಿ ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಡಿಪೆಂಡೆಂಟ್ ಬಿಸ್ನೆಸ್ಗಳು, ಯಾವುದೋ ಪಬ್ಲಿಕ್ ಮೇಲೆ ಡಿಪೆಂಡೆಂಟ್ ಆಗಿರಬೇಕು, ಇಲ್ವಾ ವರ್ಕರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರಬೇಕು. ನಾನಿರೋ ಫೀಲ್ಡಲ್ಲಿ ನನ್ನ ನಾಲೆಡ್ಜ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಿ. ಇಲ್ಲಿ ನಾನು ಸಕ್ಸಸ್ ಆಗಿ ಕೂತಿದ್ದೀನಿ ಅಂದರೆ ಅದಕ್ಕೆ ನನ್ನ ನಾಲೆಡ್ಜೇ ಕಾರಣ. ಈ ಫೀಲ್ಡಲ್ಲಿ ನಾನು ಫೇಲ್ಯೂರ್ ಆಗೋದೆ ಅಂದರೆ ಅದಕ್ಕೂ ನನ್ನ ನಾಲೆಡ್ಜೇ ಕಾರಣ. ಇಲ್ಲಿ ನಾನು ಥರ್ಡ್ ಪರ್ಸನಿಗೆ ಕ್ವಶನ್ ಮಾಡೋಕ್ಕೆ ಆಗಲ್ಲ ಅವರಿಂದ ನಾನು ಫೇಲ್ಯೂರ್ ಆದೆ ಅಂತ. ಇಲ್ಲಿ ಸಕ್ಸಸ್ ಆದರೂ ಫೇಲ್ಯೂರ್ ಆದರೂ ನಾನೇ ಇರ್ತೀನಿ. ಸೊ ಇಲ್ಲಿ ನೋ ಡಿಪೆಂಡೆಂಟ್ ಅಂತ ಅಂದ್ಬಿಟ್ಟು ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ, ಲೈಫಲ್ಲಿ ಗ್ರೋತ್ ಆಗೋಕ್ಕೆ, ನಮಗೆ ಒಂದು ಟೈಮ್ ಫ್ರೀಡಮ್ ಸಿಗುತ್ತೆ ಅಂತ ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡಿದ್ದು. ಸರ್ ನಿಮಗೆ 21 ಇಯರ್ಸ್ಗೆ ಸ್ಟಾಕ್ ಮಾರ್ಕೆಟಿಂಗಿಗೆ ಬರಬೇಕು ಅಂತ ಅನ್ನಿಸ್ದಾಗ ನಿಮ್ಮ ಪೇರೆಂಟ್ಸ್ದು ರಿಯಾಕ್ಷನ್ ಹೇಗಿತ್ತು? ಜೊತೆಗೆ ಅವರಿಗೆ ಅನಿಸ್ತಿರುತ್ತೆ ನನ್ನ ಮಗ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಇನ್ವೆಸ್ಟ್ ಮಾಡಿ ಎಲ್ಲಾದರೂ ದುಡ್ಡು ಕಳ್ಕೊಂಡ್ಬಿಡ್ತಾನೇನೋ ಅನ್ನೋ ಫೀಲ್ ಇರುತ್ತೆ ಅಲ್ವಾ? ನಿಮಗೆ ಯಾಕೆ ಅಷ್ಟು ಧೈರ್ಯ ಬಂತು? ಅವ್ರ ರಿಯಾಕ್ಷನ್ ಹೇಗಿತ್ತು? ಮತ್ತೆ ಅವ್ರ ಸಪೋರ್ಟ್ ಏನಾದರೂ ಮಾಡಿದ್ರಾ ಯಾವ ರೀತಿ ಅಂತ? ಸೊ ನೀವು ಹೇಳಿದ ನಿಜವಾಗ್ಲೂ ನಿಜ. ಯಾಕೆಂದರೆ ನಮ್ಮನೇಲಿ ತುಂಬ ಇಂಟ್ರೆಸ್ಟಿಂಗಾಗಿ ಕಾಯ್ತಾ ಇದ್ರು, MBA ಮುಗಿಯುತ್ತೆ, ಒಳ್ಳೆ ಜಾಬಿಗೆ ಹೋಗ್ತಾನೆ ಅಂತೆಲ್ಲ ತುಂಬ ವೆಯ್ಟ್ ಮಾಡ್ತಾ ಇದ್ರು. ಸೊ ನಾನು ಹೇಳಿದ ವಿಷಯ ಕೇಳಿ ಅವ್ರಿಗೆ ಸಡನ್ನಾಗಿ ಶಾಕಿಂಗ್ ಅನ್ನೋ ಥರನೇ ಇತ್ತು. ಬಟ್ ನಾನು ಅವ್ರಿಗೆ ಕ್ಲಾರಿಟಿ ಕೊಟ್ಟಿದ್ದೆ. ಸೊ ನನ್ನ ಹತ್ರ ಒಂದು 10 lakhs ಇನ್ವೆಸ್ಟ್ಮೆಂಟ್ ಇದೆ. ಸೊ ಬೇಸಿಕಲಿ ಅವರೇ ಕೊಟ್ಟಿದ್ದು ಅಂತ ಹೇಳ್ಬೋದು. ಸೊ ಎಕ್ಸ್ಟ್ರಾ ನಾನೊಂದು 5 lakhs ಸೇವಿಂಗ್ಸ್ ಮಾಡಿದ್ದೆ. ಸೊ ಅವಾಗ ನಾನು ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ, ಓಕೆ ಜಾಬ್ ಮಾಡಲೇಬೇಕು, ನಾನು ಲೈಫಲ್ಲಿ ಕೊನೆವರೆಗೂ ನಾನು ಬದುಕಬೇಕಂದ್ರೆ ಜಾಬ್ ಮಾಡಲೇಬೇಕು, ನೋ ಅದರ್ ಆಪ್ಷನ್. ಯಾಕಂದರೆ ನಮ್ಮ ಲೈಫಿಗೆ ದುಡ್ಡು ಬೇಕು. ಸೊ ಅದಕ್ಕೆ ದುಡ್ಡು ಬೇಕು ಅಂದರೆ ಕೆಲಸ ಮಾಡಲೇಬೇಕು. ಸೊ ಕೆಲಸ ಮಾಡೋದನ್ನ ಲಾಸ್ಟ್ ಆಪ್ಷನ್ ಆಗಿ ತೊಗೊತೀನಿ, ಏನಕ್ಕೆ ಫಸ್ಟ್ ಆಪ್ಷನ್ ಆಗಿ ತೊಗೊಬೇಕು? ಸೊ ಅದಕ್ಕೆ ನಾನು ಹೇಳ್ತೀನಿ ಅವ್ರ ಹತ್ರ, ನನ್ನ ಹತ್ರ ಇರೋ 10 lakhs ಎಕ್ಸ್ಟ್ರಾ 5 lakhs ಸೊ ನನಗೆ 1 to 2 years ಟೈಮ್ ಕೊಡಿ. ಇಲ್ಲಿ ನಾನು ಸ್ಟ್ರಗಲ್ ಪಡ್ತೀನಿ. ಇನ್ ಕೇಸ್ ನಾನು ಏನಾರು ಫೇಲ್ಯೂರ್ ಆದರೆ ಅದನ್ನ ಒಪ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ. ಒಪ್ಕೊಂಡು ಆಮೇಲೆ ಜಾಬ್ ಹೋಗ್ತೀನಿ, ಜಾಬಿಗೆ ಹೋಗಲೇಬೇಕು. ನಾನು ಜಾಬಿಗೆ ಹೋಗೋದ್ರ ಮೇಲೆ ಏನು ಬೇಜಾರಿಲ್ಲ. ಇಲ್ಲೇನಾರು ಫೇಲ್ಯೂರ್ ಆದರೆ ನೆಕ್ಸ್ಟ್ ಆಪ್ಷನ್ ಜಾಬಿಗೆ ಹೋಗ್ತೀನಿ. ಬಟ್ ಐ ವಾಂಟ್ ಟು ಗಿವ್ ಒನ್ ಟ್ರೈ. ಅತಿ ಚಿಕ್ಕ ಏಜು ನನಗೆ, ಇವಾಗ ಜಸ್ಟ್ 22 years. ನಾನು ಇವಾಗ ಟ್ರೈ ಮಾಡ್ಬೋದು, ಯಾಕಂದರೆ ನಾನು ಫೇಲ್ಯೂರ್ ಆದರೂ ಒಂದು 25 years ಆಗಿರುತ್ತೆ ಅವಾಗ ನನಗೆ. ಅವಾಗ ಎಲ್ಲಿ ಬೇಕಾದ್ರೂ ಜಾಬಿಗೆ ಹೋಗ್ಬೋದು, ನಾನು ಇನ್ನೂ ಆಪರ್ಚುನಿಟೀಸ್ ಇರುತ್ತೆ. ಇದೇ ರಿಸ್ಕನ್ನ ನನಗೊಂದು 35-40 years ಆದಾಗ ತೊಗೊಳಕ್ಕಾಗಲ್ಲ. ಬಿಕಾಸ್ ನನ್ನನ್ನೇ ನಂಬ್ಕೊಂಡು ಒಂದು ಫ್ಯಾಮಿಲಿ ಇರುತ್ತೆ, ಡಿಪೆಂಡೆಂಟ್ ಇರ್ತೀವಿ. ಸೊ ಯಂಗ್ ಏಜಲ್ಲಿ ರಿಸ್ಕ್ ತೊಗೊಳ್ಳೋದು ಬೆಸ್ಟ್ ಅನ್ನೋದು ನಂಗೆ ತುಂಬ ಗೊತ್ತಿತ್ತು. ಈ ಏಜಲ್ಲಿ ಏನು ಬೇಕಾದ್ರೂ ರಿಸ್ಕ್ ತೊಗೊಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಿಕಾಸ್ ಇನ್ನೂ ಏಜ್ ಇರುತ್ತೆ, ಟೈಮ್ ಇರುತ್ತೆ, ಎರಡೂ ಇರುತ್ತೆ. ಟೈಮೇ ಮನಿ, ನಮಗೆ ಇಲ್ಲಿ ಟೈಮ್ ಸಿಗುತ್ತೆ. ಮುಂದೆ ನಾವು ಒಂದು ಒಳ್ಳೆ ಜಾಬ್ ಗಿಬಿಗೆ ಹೋಗಿ ಚೆನ್ನಾಗಿರುತ್ತೆ ಲೈಫು ಅಂತ ತಾತ್ಕಾಲಿಕ ರಿಲೀಫ್ ಅದು. ಈ ಒಳ್ಳೆ ಚಿಕ್ಕ ಏಜಲ್ಲಿ ನಮಗೆ ಒಂದು 40,000 50,000 ಸಿಕ್ಬಿಟ್ರೆ ಒಂದು ಒಳ್ಳೆ ರಿಲೀಫು, ಪಾರ್ಟಿ ಫ್ರೆಂಡ್ಸು ಅಂತ ಇವಾಗ ಚೆನ್ನಾಗಿರುತ್ತೆ. ಬಟ್ ನಮಗೆ ಒಂದು 35 years ಆದಮೇಲೆ ಎಟ್ಟೇಕ್ ಆಗ್ಬಿಡುತ್ತೆ, ಸಾಕು ಜಾಬು, ಫಿನಾನ್ಷಿಯಲಿ ಫ್ರೀಡಮ್ ಬೇಕು ಅಂತ ಅನ್ಸುತ್ತೆ ಅವಾಗ. ಬಟ್ ಅವಾಗ ಹೋಮ್ ಲೋನು, ಕಾರ್ ಲೋನು ಅಂತ EMI ಸುಲ್ಲಿ ಸಿಗಾಕೊಂಡು ರಿಸ್ಕು ತೊಗೊಳಕ್ಕಾಗದೆ ಮ್ಯಾನೇಜರ್ಗಳಿಗೆ ಬಕೆಟ್ ಇಟ್ಕೊಂಡು ಕೆಲಸ ಮಾಡಬೇಕು. ಸೊ ಅದಕ್ಕೆ ನಾನು ಅವರಿಗೆ ಕ್ಲಾರಿಟಿ ಕೊಟ್ಟಿರ್ತೀನಿ, ನನಗೆ 2 years ಟೈಮ್ ಕೊಡಿ, ನಾನು ಒಂದು ರಿಸ್ಕ್ ತೊಗೊತೀನಿ. ಈ ರಿಸ್ಕಲ್ಲಿ ಸಕ್ಸಸ್ ಆಗ್ತೀನಿ, ಫೇಲ್ಯೂರ್ ಆಗ್ತಾನೆ ಗೊತ್ತಿಲ್ಲ. ಸಕ್ಸಸ್ ಆದರೆ ವೆಲ್ ಆ್ಯಂಡ್ ಗುಡ್ ಕಂಟಿನ್ಯೂ ಮಾಡ್ತೀನಿ, ಫೇಲ್ಯೂರ್ ಆದರೆ ನಿಮಗೆ ಇಷ್ಟ ಇದ್ದಂಗೆ ನಾನು ಜಾಬ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಅದಕ್ಕೆ ಆಮೇಲೆ ಮನೆಯವರು ಒಪ್ಕೊತಾರೆ. ಇಫ್ ಇನ್ ಕೇಸ್ ನೀವು ಆ 10 lakh ಅಂದರೆ ಅದು ಬಿಗ್ ಅಮೌಂಟೇನೆ. 10 lakh 15 lakh ಅಂದರೆ ಸಾಕಷ್ಟು ಬಿಗ್ ಅಮೌಂಟು. ಇಫ್ ಇನ್ ಕೇಸ್ ನೀವೇನಾದರೂ ಫೇಲ್ಯೂರ್ ಆಗಿದ್ದಿದ್ರೆ ನಿಮ್ಮ ಪ್ಲ್ಯಾನ್ಸ್ ಏನಿತ್ತು?
ನನ್ನ 10 lakhs ಏನಾರ ಫೇಲ್ಯೂರ್ ಆಗಿದ್ರೆ ಯಾಕಂದ್ರೆ ನಾ ಹೇಳ್ತಾ ಇರೋದು ದುಡ್ಡು ಕಳ್ಕೊಂಡು ಪ್ರಾಣ ಕಳ್ಕೊಳ್ಳೋರು ಇರ್ತಾರೆ, ಈ ರೀತಿ ನಾವು ನೋಡ್ತಾನೆ ಇದೀವಿ. ನಿಮ್ ಪ್ಲಾನ್ ಏನಿತ್ತು ಸೊ ನೆಕ್ಸ್ಟ್? ಯಾವತ್ತೂ ಅಷ್ಟೇ ಜನ ಯಾರಾದರೂ ಅಷ್ಟೇ ಯಾವ್ದಾದ್ರು ಒಂದು ಫೀಲ್ಡಿಗೆ ಕಾಲ್ ಇಡ್ತೀರ, ಒಂದು ಬಿಸ್ನೆಸ್ ಮೈಂಡ್ ಸೆಟಲ್ಲಿ ಹೋಗ್ತೀರ ಅಂದರೆ ಫಸ್ಟ್ ಕ್ಲಾರಿಟಿ ಇರಬೇಕು. ಸೊ ನಿಮಗೆ ಅಷ್ಟೊಂದು ಭಯ ಇದ್ರೆ ನೀವು ಬಿಸ್ನೆಸ್ಸೇ ಮಾಡ್ಬಾರ್ದು. ಈಗ ನಾನು 10 lakhs 1 lakh ಒಂದು 50,000 ನಾನು ಭಯ ಪಡ್ತೀನಿ ಅಂದರೆ ನಾನು ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಸೂಟೇಬಲ್ ಅಲ್ಲ, ನಾನು ಜಾಬಿಗೆ ಹೋಗೋಕ್ಕೆ ಸೂಟೇಬಲ್ ಪರ್ಸನ್ ಅಂತ ಅರ್ಥ. ಯಾಕಂದ್ರೆ ನಾವು ಸೇಫ್ ಹುಡುಕ್ತಾ ಇದೀವಿ, ಬಿಸ್ನೆಸ್ ಅನ್ನೋದು ಸೇಫ್ ಪ್ಲೇಸ್ ಅಲ್ಲ. ಸೊ ನನಗೆ ಕ್ಲಾರಿಟಿ ಇತ್ತು, ಈ 10 lakhs ಝೀರೋ ಆದರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದನ್ನು. ಎಗೇನ್ ಮತ್ತೆ ಜಾಬಿಗೆ ಹೋಗ್ತೀನಿ, ನನ್ನ ಹತ್ರ ಇನ್ನೂ ಎಕ್ಸ್ಟ್ರಾ 5 lakhs ಸೇವಿಂಗ್ಸ್ ಇದೆ. ಸೊ ನೆಕ್ಸ್ಟು ಇದನ್ನ ಒಳ್ಳೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಲಾಂಗ್ ಟರ್ಮ್ಗೆ ಜಾಬಿಗೆ ಹೋಗ್ತೀನಿ. ಈ ಜಾಬಲ್ಲಿ ಬರೋ ಅಮೌಂಟ್ನ ಸೇವಿಂಗ್ಸ್ ಮಾಡ್ತೀನಿ. ಎಗೇನ್ ಒಂದು 10 years ಜಾಬ್ ಮಾಡ್ತೀನಿ. ಎಗೇನ್ 10 years ಆದ್ಮೇಲೆ ಮತ್ತೆ ಅವಾಗ ಇನ್ನೊಂದು ಬಿಸ್ನೆಸ್ ಪ್ಲಾನ್ ಮಾಡ್ತೀನಿ. ಸೊ ನನಗೆ ಲೈಫಲ್ಲಿ ಏನೇ ಫೇಲರು ಮತ್ತೆ ಬಿಸ್ನೆಸ್ ಮಾಡ್ತಾನೆ ಇರಬೇಕಂತ ಏಮು. ಯಾಕೆ ನಿಮಗೆ ಬಿಸ್ನೆಸ್ಸೇ ಮಾಡಬೇಕು ಅಂತ ಅನ್ಸಿದ್ದಿ? ಬಿಕಾಸ್ ನಮಗೊಂದು ಐಡೆಂಟಿಟಿ ಬೇಕು, ನಾವು ಎಲ್ಲರ ಥರ ಅಲ್ಲ. ಸೊ ನನಗೆ ಲೈಫಲ್ಲಿ ರಿಸ್ಕ್ ತೊಗೊಳೋದಂದ್ರೆ ಇಷ್ಟ. ಒಂದು ಕ್ರಿಯೇಟಿವಿಟಿ, ನಮ್ಮ ಲೈಫ್ನ ಹಿಂದೆ ತಿರುಗಿ ನೋಡಿದಾಗ ನಮಗೊಂದು ಹಿಸ್ಟ್ರಿ ಇರಬೇಕು. ಸೊ ಸುಮ್ಮನೆ ಬೆಳಗ್ಗೆ ಎದ್ದೆ ಕೆಲ್ಸಕ್ಕೆ ಹೋದೆ ಬಂದೆ, ಬೆಳಗ್ಗೆ ಎದ್ದೆ ಕೆಲ್ಸಕ್ಕೆ ಹೋದೆ ಬಂದೆ, 1ನೇ ತಾರೀಕು ಆಯಿತು, ಸ್ಯಾಲ್ರಿ ಬಂತು, ಮನೆ ರೆಂಟ್ ಕಟ್ಟಿದೆ, ಕಾರ್ ಲೋನ್ ಕಟ್ಟಿದೆ. ಇದು ಈ ಲೈಫ್ ನಮಗೆ ಇಷ್ಟ ಇಲ್ಲ. ಸೊ ನಾವು ಡಿಫ್ರೆಂಟ್ ಆಗಿರಬೇಕು. ನಮಗೊಂದು ಸಕ್ಸಸ್ ಸಿಗಬೇಕಂದ್ರೆ ಒಂದು ರಿಸ್ಕ್ ತೊಗೊಬೇಕು. ಈ ರಿಸ್ಕ್ ತೊಗೊಳೋದ್ರಲ್ಲೇ ನಮಗೊಂದು ಖುಷಿ ಇದೆ. ಸೊ ಅದಕ್ಕೋಸ್ಕರ ನಾವು ರಿಸ್ಕ್ ತೊಗೊಂಡು ಇಲ್ಲಿ ತನಕ ಬಂದಿರೋದು. ಹಾಗಾದ್ರೆ ಸ್ಟಾಕ್ ಮಾರ್ಕೆಟಿಂಗಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ದುಡ್ಡು ಕಳ್ಕೋತಾರೆ. ಯಾಕೆ ಕಳ್ಕೋತಾರೆ? ಯಾಕೆ ಕಳ್ಕೊಂತಾರೆ ಅಂದರೆ ಜನ ಒಂದೇ ದಿವಸಕ್ಕೆ ದುಡ್ಡು ನೋಡಬೇಕು ಅಂತ. ಈಗ ಸ್ಟಾಕ್ ಮಾರ್ಕೆಟ್ ತುಂಬಾ ಥರ ಟೈಪ್ಸ್ ಅರ್ಜೆನ್ಸಿ ಅಂತ. ಅರ್ಜೆನ್ಸಿ ಈಗ ತುಂಬಾ ಥರ ಟೈಪ್ಸ್ ಆಫ್ ಟ್ರೇಡಿಂಗ್ ಇದೆ. ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು. ಫಸ್ಟ್ ಜನಕ್ಕೆ ಏನು ಗೊತ್ತಿಲ್ಲ ಅಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದೇ ಸಪ್ರೇಟು, ಟ್ರೇಡಿಂಗ್ ಅನ್ನೋದೇ ಸಪ್ರೇಟು. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಇವತ್ತವರೆಗೂ ಯಾರೂ ದುಡ್ಡು ಕೊಳ್ಕೊಂಡಿಲ್ಲ. ಸೊ ಯಾಕೆಂದರೆ ನಮ್ಮ ದೇಶ ಗ್ರೋತ್ ಆಗಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಗ್ರೋತ್ ಆಗಲೇಬೇಕು. ಸೊ ಎಷ್ಟೋ ಕ್ರ್ಯಾಶ್ಗಳು ಬಂದಿದೆ, ಎಷ್ಟೋ ಕೊರೋನಾ ಬಂತು, ಎಲ್ಲ ಬಂತು, ಎಲ್ಲ ಟೈಮಲ್ಲೂ ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ, ಮೇಲೋಗಿದೆ. ಅವತ್ತಿಂದ ಇವತ್ತವರೆಗೂ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರೋ, ರಿಯಲ್ ಎಸ್ಟೇಟ್ ಏನು ರಿಟರ್ನ್ಸ್ ಕೊಟ್ಟಿದೆಯೋ, ಸ್ಟಾಕ್ ಮಾರ್ಕೆಟ್ ಇರೋ ಕಂಪ್ನಿಗಳು ಅದಕ್ಕಿಂತ 10 ಪಟ್ಟು ಜಾಸ್ತಿ ಕೊಟ್ಟಿದೆ. ಸೊ ಬಟ್ ಜನ ದುಡ್ಡು ಕೊಳ್ತಿರೋದು ಎಲ್ಲಿ ಅಂದರೆ, ನೀವು ಯಾರಿಗೇ ಕೇಳ್ಬೋದು, ಯಾರು ಇನ್ವೆಸ್ಟ್ಮೆಂಟಲ್ಲಿ ಕಳ್ಕೊತಿಲ್ಲ, ಟ್ರೇಡಿಂಗಲ್ಲಿ ಕಳ್ಕೊತಾರೆ. ಯಾಕೆ ಜನ ಟ್ರೇಡಿಂಗ್ ಅನ್ನೋದು ಕಂಪ್ಲೀಟ್ ಆಗಿ ಗ್ಯಾಮ್ಲಿಂಗ್ ಅನ್ಕೊಂಡ್ಬಿಟ್ಟಿದ್ದಾರೆ. 1 ಲಕ್ಷ ತಗೊಂಬಂದ್ರೆ ಇಲ್ಲಿ ದಿನ ಒಂದು 10,000 ಭಯ ಪಡ್ತಾರೆ ತಗೊಂಡು ಪೇರೆಂಟ್ಸ್ ಕೂಡ. ಈಗ ಒಬ್ಬ ಟ್ರೇಡಿಂಗ್ ದುಡ್ಡು ಹಾಕ್ತಾ ಇದ್ದಾನೆ, ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನೆ ಅಂದ್ರೆ ಭಯ ಪಡ್ತಾರೆ. ನನ್ನ ಮಗ ಎಲ್ಲೋ ಏನೋ ಎಡವ್ತಾ ಇದ್ದಾನೆ, ಏನೋ ಎಡವಟ್ ಮಾಡ್ಕೋತಿದ್ದಾನೆ ಅಂತ ಹೇಳಿ ಭಯ ಪಡ್ತಾರೆ. ಯಾಕೆಂದ್ರೆ ತುಂಬಾ ಜನ ಆಲ್ರೆಡಿ ನ್ಯೂಸ್ ಅಲ್ಲಿ ಇರ್ಬೋದು, ಎಲ್ಲ ಕಡೆ ನೋಡ್ಬಿಟ್ಟಿದ್ದಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು, ಅಂದ್ರೆ ಪ್ರಮೋಷನ್ಗಳು ಅದು ಇದು ಅಂತ ಆಗ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ನೋಡಿರ್ಬೋದು, ಗ್ಯಾಮ್ಲಿಂಗ್ ಆಗಿರ್ಬೋದು, ಈ ಏನಾದ್ರು ಟ್ರೇಡಿಂಗ್ ಈ ತರ ದುಡ್ಡು ಬರುತ್ತೆ ಒಂದೇ ದಿನದಲ್ಲಿ, ಆತರ ಅಂದ್ರೆ ಫೇಕ್ ಪ್ರಮೋಷನ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಜನ ಯಾವ ರೀತಿ ಟ್ರ್ಯಾಪ್ ಆಗ್ತಾರೆ ಅಂದ್ರೆ, ಜನನೂ ಅಷ್ಟೇ ಅವ್ರ ಮೈಂಡ್ ಸೆಟ್ ಹಂಗೆ, ಸ್ಟಾಕ್ ಮಾರ್ಕೆಟ್ ಅನ್ನು ಬೇಗ ಶ್ರೀಮಂತರು ಮಾಡ್ಬಿಡುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ಬೇಗ ನಾವು ರಿಚ್ ಆಗ್ಬಿಡ್ಬೋದು. ನನ್ನ ಹತ್ರ ಒಂದು 10,000 ಇದ್ರೆ ನಾನು ದಿನ 1,000 ಮಾಡ್ಬಿಡ್ಬೋದು. ನನ್ನ ಹತ್ರ 1 ಲಕ್ಷ ಇದ್ರೆ ದಿನಕ್ಕೆ 10,000 ಸಾಕಲ್ಲ, ಮಂತ್ಲಿ ಒಂದು 2 lakhs ಮಾಡ್ಕೊಂಡು ಆರಾಮಾಗಿರ್ಬೋದು. ಸೊ 10 ಲಕ್ಷಕ್ಕೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂದರೆ 1 ಮಂತ್ಗೆ ನನ್ನ ಅಮೌಂಟ್ ಡಬಲ್ ಆಗ್ಬಿಡುತ್ತೆ ಅಂತ. ಸೊ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಅದನ್ನು ಆ ಥರ ಅಲ್ಲ. ಆ ಥರ ನೀವು ಥಿಂಕ್ ಮಾಡ್ತೀರಿ, ನೀವೆಲ್ಲ ಗ್ಯಾಮ್ಲರ್ಸು. ಜನ ನಿಮ್ಮನ್ನು ಟ್ರ್ಯಾಪ್ ಕೂಡ ಅಲ್ಲೇ ಮಾಡ್ತಿರೋದು. ಸೊ ಈಗ ಎಷ್ಟೋ ಜನ ಕಾಲ್ ಮಾಡ್ತಾರೆ, ಸೊ ನಿಮ್ದೊಂದು 2 lakhs ಇರೋ ಕೊಡಿ, ನಾವು ಡೈಲಿ ಒಂದು 20,000 ಮಾಡ್ತೀವಿ ಅಂತ. ನಿಮಗೆ 20,000 ಮಾಡ್ಕೊಡಿದ್ರೆ ಅವ್ರು ಫೋನೇ ಮಾಡ್ತಿಲ್ಲ, ಅವರು 2 lakhs ಇಟ್ಕೊಂಡು ಮಾಡ್ಕೊಂಡು ಆರಾಮಾಗಿರ್ತಾಯಿದ್ರು. ಸೊ ಅಲ್ಲಿ ನೀವು ಟ್ರ್ಯಾಪ್ ಆಗ್ತೀರಾ. ದಿಸ್ ಈಸ್ ದಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮು. ಜನ ಇನ್ವೆಸ್ಟ್ಮೆಂಟಲ್ಲಿ ದುಡ್ಡು ಕಳಿಬೇಕು. ಸೊ ಇನ್ವೆಸ್ಟ್ಮೆಂಟಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ ಮೇಲೆ ನಿಧಾನಕ್ಕೆ ಟ್ರೇಡಿಂಗಿಗೆ ಶಿಫ್ಟ್ ಆಗಬೇಕು. ಆ್ಯಂಡ್ ಟ್ರೇಡಿಂಗಲ್ಲಿ 1 ಲಕ್ಷ ತರ್ತೀನಿ, ದಿನಕ್ಕೆ 10,000 ಬಂದ್ಬಿಡುತ್ತೆ. ನಾನೊಂದು 10 ಲಕ್ಷ ಇದ್ದರೆ ತಿಂಗ್ಳಿಗೆ ಒಂದು 2 ಲಕ್ಷ ದುಡ್ದು ಬಿಡ್ಬೋದು. ಅದಲ್ಲ, ಆ ಥರ ಇದ್ದರೆ ಅಷ್ಟು ಈಸಿ ಇದ್ದರೆ ಟ್ರೇಡಿಂಗಿಗೆ ಯಾರೂ ಬರೋಲ್ಲ. ಸೊ ಏನಕ್ಕೆ ಅಂದರೆ ಅಷ್ಟು ಈಸಿ ಇರೋದ್ರಿಂದ ಟ್ರೇಡಿಂಗಿಗೆ ತುಂಬ ಕಷ್ಟ ಸರ್ವೈವ್ ಆಗೋದು. ಸೊ ಇವಾಗ ಏನು ಅಂದರೆ, ಈಗ ನಾವೆಲ್ಲ ಫಸ್ಟಿಗೆ ಬಂದಾಗ 1 year ಏನೂ ಅಮೌಂಟೇ ಮಾಡಿರಲಿಲ್ಲ, ತುಂಬ ಸ್ಟ್ರಗಲ್ ಇತ್ತು ನಮಗೆ. ಎಷ್ಟು ಕಷ್ಟ ಆಯ್ತು ನಿಮಗೆ ಅವಾಗ? ಎಷ್ಟು ಕಷ್ಟ ಇತ್ತು ಅಂದರೆ, ನಾವು 10 lakhs 1 year ಕಳೆದ್ರು ನಾನು 1 ರೂಪಾಯಿನೂ ರಿಟರ್ನ್ಸ್ ತೆಗೆದಿರಲಿಲ್ಲ. ಸರಿ, ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಹೇಳಿಲ್ವಾ ಅವಾಗ? ಫ್ಯಾಮಿಲಿಯಲ್ಲಿ ಏನೋ ಮಾಡ್ತಾ ಇದ್ದಾನೆ, ಏನೋ ಮಾಡ್ತೀನಿ ಓಪ್ ಅವ್ರಿಗೆ ಕೇಳಿಲ್ವಾ? ಕೇಳ್ತಾ ಇದ್ರು. ಅಂದ್ರೆ ಒಂದ್ ಏಜ್ ಮೆಚುರಿಟಿ ಬರುವಂತ ಏಜ್, ಇವಾಗ ದುಡ್ಡು ಕಳೀತಿದಾನೇನೋ 1 ವರ್ಷ ಆದ್ರೂ ಏನು ರೆಸ್ಪಾನ್ಸ್ ಇಲ್ಲ ಇವನ್ ಕಡೆಯಿಂದ ಅಂತ ಹೇಳಿ ಏನು? ಅಬ್ವಿಯಸ್ಲಿ ನೀವು ಹೇಳಿದ ನಿಜ, ಕೇಳ್ತಾರೆ. ಅವಾಗ ನಾವು ಕ್ಲಾರಿಟಿ ಇದ್ವಿ. ಸೊ ಯಾವಾಗ ನಮಗೆ ಏನಂತ ಅನಿಸ್ತು, ನಾವು ತುಂಬ ಜನಕ್ಕೆ ನನಗೆ ಎಲ್ಲೋ ಡೌಟ್ ಹೊಡಿತಿತ್ತು, ಏನು 10 lakhs ಆಗಿ ಇದೆಯಲ್ಲ, ಏನು ಗ್ರೋತ್ ಆಗಿದೆ, ಭಯ ಅನ್ನೋದಿರಲಿಲ್ಲ. ನಾನೇನೋ ತಪ್ಪು ಮಾಡ್ತೀನಿ ಅನ್ನೋದಿತ್ತು ನನಗೆ. ನಾನೇನೋ ತಪ್ಪು ಮಾಡ್ತೀನಿ, ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಏನಕ್ಕೆ 10 lakhs ಗ್ರೋತ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. 1 month 1 lakh 2 lakhs ಆಗ್ಬಿಡ್ತಿತ್ತು, 1 month ಮತ್ತೆ ಮೈನಸ್ ಆಗ್ತಿತ್ತು, ಮತ್ತೆ ಪ್ಲಸ್ಸಿಗೆ ಬರ್ತಿದ್ದೆ, ಮತ್ತೆ ಮೈನಸ್ಸಿಗೆ ಹೋಗ್ತಾ ಇದ್ದೆ. ಅವಾಗ ಲಾಸ್ಟಿಗೆ ನಾನು ವಿಚಾರಿಸಿ ಹೊರಗಡೆ ಎಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗೆಲ್ಲ ಕೇಳಿದಾಗ, ಅಟ್ಲೀಸ್ಟ್ ನೀನು ದುಡ್ಡು ಕಳೆದಿಲ್ವಲ್ಲ ಅದೇ ಗ್ರೇಟು. ಸ್ಟಾರ್ಟಿಂಗಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ನೀನು
ಅಟ್ಲೀಸ್ಟ್ ನಿನ್ನ ದುಡ್ಡು ನೀನು ಉಳಿಸ್ಕೊಂಡಿದ್ಯಾ ಅಂದರೆ ನಿನಗೇನೋ ಸ್ಟಾಕ್ ಮಾರ್ಕೆಟ್ ಅರ್ಥ ಆಗಿದೆ, ನೀನು ನಿಜವಾಗ್ಲೂ ರಿಯಲ್ ಆಗಿ ಟ್ರೇಡ್ ಮಾಡ್ತಿದ್ಯಾ ಅಂತಾರೆ. ಆವಾಗ ನಾನು ಯೋಚನೆ ಮಾಡ್ತೀನಿ ಕೂತ್ಕೊಂಡು, ಯಾರ್ಯಾರು ಸಕ್ಸಸ್ ಆಗಿದ್ದಾರೋ ಇವರೆಲ್ಲ ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಅಂತ. ಸೊ ಎಲ್ಲರೂ ಯಾರೇ ಕೇಳಿದ್ರು, ಬಿಗ್ ಪ್ಲೇಯರ್ಸ್ ಯಾರಿದ್ದಾರೋ, ಯಾರ್ಯಾರು ಸಕ್ಸಸ್ಫುಲಿ ಟ್ರೇಡರ್ಸ್ ಅಂತ ಗುರುತಿಸ್ಕೊಂಡಿದ್ರು ಸಮಾಜದಲ್ಲಿ, ಅವರೆಲ್ಲ ಹೇಳಿದ್ದು ನಾನು ಮಂತ್ಲಿ 3% ಮಾಡ್ತಾಯಿದ್ದೀನಿ, 2% ಮಾಡ್ತಾಯಿದ್ದೀನಿ, 4% ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅವಾಗ ನನಗೆ ಅರ್ಥ ಆಯಿತು, ಅಟ್ಲೀಸ್ಟ್ ಇವಾಗ ನನಗೆ ಎಷ್ಟು ಮಾಡಬೇಕು ತಿಂಗಳು ಅಂತ ಗೊತ್ತಿದೆ, ಎಷ್ಟು ಮಾಡಿದ್ರೆ ನಿಲ್ಲಿಸ್ಬೇಕು ಟ್ರೇಡಿಂಗ್ನ ಅಂತ ಗೊತ್ತಿದೆ. ಈ ಮಂತ್ ಇಷ್ಟ ಆಯ್ತಾ, ನಾನು ನಿಲ್ಲಿಸ್ಬಿಡ್ತೀನಿ, ಟ್ರೇಡಿಂಗ್ ಕಂಟಿನ್ಯೂ ಮಾಡಲ್ಲ. ಸೊ ನಾನು ದಿನ ಟ್ರೇಡು ಮಾಡಲ್ಲ. ಸೊ ಯಾಕೆ ಅವಾಗ ನನಗೆ ಕ್ಲಾರಿಟಿ ಸಿಕ್ತು. ಅಲ್ಲಿ ತನಕ ಸುಮ್ಮನೆ ದಿನ ಟ್ರೇಡ್ ಮಾಡೋದು, ಮಾರ್ಕೆಟ್ ಓಪನ್ ಆದ ತಕ್ಷಣ ಅದು ಎದುರು ಕೂತ್ಕೊಳ್ಳೋದು, 3:30 ತನಕ ಅದು ಎದುರುಗಿರೋದು, ಡೈಲಿ ಟ್ರೇಡ್ ಮಾಡೋದು. ದಿನ ಮಾರ್ಕೆಟ್ ಅಂದರೆ ಟ್ರೇಡ್ ಮಾಡಲೇಬೇಕು. ಸೊ ದುಡ್ಡು ಆಗಿರೋ ಟ್ರೇಡ್ ಮಾಡ್ತಿರೋದು. ಸೊ ಅದು ಓವರ್ ಟ್ರೇಡಿಂಗ್ ಮಾಡ್ತಾಯಿದ್ವಿ. ಅವಾಗ ಕ್ಲಾರಿಟಿ ಸಿಕ್ತು, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಮಾರ್ಕೆಟಿಂದ ಜಸ್ಟ್ ಮಂತ್ಲಿ 2 to 3% ಅಂತ. ಅಂದ್ರೆ ಎಲ್ಲರೂ ಸಕ್ಸಸ್ಫುಲ್ ಆಗಬಹುದಾ ಇದರಲ್ಲಿ ಸ್ಟಾಕ್ ಮಾರ್ಕೆಟ್? ಪೇಷನ್ಸ್ ಅನ್ನೋದಿದ್ದರೆ ಎಲ್ಲರೂ ಸಕ್ಸಸ್ಫುಲ್ ಆಗ್ಬೋದು. ಏನಕ್ಕೆ ಅಂದರೆ ನಿಮಗೆ 2 to 3% ಸಾಕು ನನಗೆ ಅಂತ ಅಂದರೆ ಅಷ್ಟೇ ಸ್ಟಾಕ್ ಮಾರ್ಕೆಟು. ನೀವು ಮಂತ್ಲಿ 10% ಬೇಕು ನನಗೆ ಅಂದರೆ ಅದು ಸ್ಟಾಕ್ ಮಾರ್ಕೆಟಿಗೆ ಬರಬೇಡಿ. ನೀವು ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡಿ, ಮೇ ಬಿ 10% ಕೊಡೋ ಬಿಸ್ನೆಸ್ ನಿಮಗೆ ಗೊತ್ತಿರ್ಬೋದು, ಇಲ್ಲ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಬೇರೆ ಬಿಸ್ನೆಸ್ ಇರ್ಬೋದು, ರಿಟರ್ನ್ಸ್ ಕೊಡೋದು ಚೆನ್ನಾಗಿ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಇದರಲ್ಲಿ ಟೈಮ್ ಫ್ರೀಡಮ್ ಇರುತ್ತೆ. ಬಟ್ ಅದೇ ರೀತಿ 2 to 3% ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್, ಆರಾಮಾಗಿ ಅಚೀವ್ ಮಾಡ್ಬೋದು 2 to 3%. ಸೊ ನನಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಎಲ್ಲರೂ 30% ಸಾಕು ಇಯರ್ಲಿ ಅಂತೀರಿ. ನಾನು ಎಷ್ಟೋ ಒಂದು ಮಂತ್ಗೆ 10% ಮಾಡಿದ್ರು ನಾನು ಟ್ರೇಡ್ ಮಾಡ್ತಿದ್ನಲ್ಲ, ಸೊ ಅಲ್ಲಿ ನಾನು ಮಿಸ್ಟೇಕ್ ಮಾಡಿದೆ ಅಂತ ಅಲ್ಲಿಂದ ಏನು ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆ, ಕನ್ಸಿಸ್ಟೆನ್ಸಿಯಾಗಿ ನಾನು ಮಂತ್ಲಿ 4 to 5% ಅಚೀವ್ ಮಾಡೋಣ. ಇನ್ ಕೇಸ್ ನಾನೇನೋ 4% ಅಚೀವ್ ಮಾಡಿಬಿಟ್ರೆ ಆ ಮಂತ್ ಟ್ರೇಡಿಂಗ್ ಸ್ಟಾಪ್ ಮಾಡಿಬಿಡೋಣ. ಸೊ ಈ ಮೈಂಡ್ ಸೆಟ್ಟಲ್ಲಿ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಸೊ ಅದಾದ ನೆಕ್ಸ್ಟ್ ವರ್ಷನೇ ನನ್ನ ಕ್ಯಾಪಿಟಲಲ್ಲಿ ನಾನು 40% ಗ್ರೋತ್ ಮಾಡ್ತೀನಿ. ಸೊ ಅಲ್ಲಿಂದ ನನಗೆ ಬಿಲೀಫ್ ಗೊತ್ತಾಗುತ್ತೆ. ಎಷ್ಟು ವರ್ಷದಲ್ಲಿ? ಸೊ ವಿತಿನ್ 1 year 40% ಗ್ರೋತ್ ಮಾಡ್ತೀನಿ. ಸೊ ವಿತಿನ್ 1 year 40% ಗ್ರೋತ್ ಮಾಡಿದಾಗ ನನಗೆ ಕ್ಲಾರಿಟಿ ಸಿಗುತ್ತೆ. ಮೇನ್ ಏನು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಥರ ಟೈಪ್ಸ್ ಆಫ್ ಟ್ರೇಡಿಂಗ್ ಇದೆ. ಇಂಟ್ರಾಡೇ ಇರ್ಬೋದು, ಆಪ್ಷನ್ ಬೈಯಿಂಗ್ ಇರ್ಬೋದು, ಆಪ್ಷನ್ ಸೆಲ್ಲಿಂಗ್ ಇರ್ಬೋದು, ಆಮೇಲೆ ರೇಷಿಯೋ ಸ್ಪ್ರೆಡ್ಸ್ ಇರ್ಬೋದು, ಆರ್ಬಿಟ್ರೇಜ್ ಇರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು. ಸೊ ಈ ಥರ ಇದೆ. ಈಗ ಒಬ್ಬ ಕ್ರಿಕೆಟರ್ ಆಗಬೇಕು ಅಂದರೆ ಅವ್ನು ಬ್ಯಾಟರ್ ಆಗ್ಬೋದು, ಬಾಲರ್ ಆಗ್ಬೋದು, ವಿಕೆಟ್ ಕೀಪರ್ ಆಗ್ಬೋದು, ಸುಮಾರಷ್ಟು ಇದೆ, ಅದ್ರಲ್ಲಿ ವೆರೈಟಿ ಇರುತ್ತೆ. ಈಗ ಟ್ರೇಡರ್ ಅಂದರೆ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅಂತ ತಿಳ್ಕೊಬೇಕು. ಯಾರೋ ಏನು ಹೇಳೋದು ಅಂತ ಎಲ್ಲ ಮಾಡೋದು. ಟ್ರೇಡಿಂಗ್ ಅಂದರೆ ಅವ್ರಿಗೊಂದು ಭಯ ಏನಿರುತ್ತೆ ಅಂತ ಗೊತ್ತಿರಲ್ಲ. ಸುಮ್ಮನೆ ದುಡ್ಡು ಹಾಕ್ಬೇಕು ಅಂತ ಇರೋದು, ಕ್ಯಾಂಡಲ್ ನೋಡೋದು, ಮೇಲೆ ಹೋಗ್ತಿದ್ರೆ ಬೈ ಹೊಡೆಯೋದು, ಕೆಳಗೆ ಬೀಳ್ತಿದ್ರೆ ಸೆಲ್ ಹೊಡೆಯೋದು, ದುಡ್ಡು ಪ್ರಾಫಿಟ್ ಬರ್ತಿಂಗೆ ಬುಕ್ ಮಾಡ್ಕೊಳ್ಳೋದು, ಲಾಸ್ ಮಾಡಿದ್ರೆ ಇವತ್ತಿಲ್ಲ ನಾಳೆ ಬರುತ್ತೆ ಅಂತ ವೆಯ್ಟ್ ಮಾಡೋದು. ನಾಲೆಡ್ಜ್ ಇದ್ರೇನೆ ಇದರಲ್ಲಿ ನೀವು ಏನೋ ಸಸ್ಟೈನ್ ಆಗಕ್ಕೆ ಸಾಧ್ಯ. ನಾಲೆಡ್ಜ್ ಇರಲೇಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ನಾಲೆಡ್ಜ್ ಇಲ್ಲ ಸಸ್ಟೈನ್ ಆಗಿ ಫಸ್ಟ್ 2 ಥರ ಕ್ಯಾಪಿಟಲ್ ತರಬೇಕು ಮಾರ್ಕೆಟಿಗೆ. ಯಾರೇ ಹೊಸೊಬ್ರು ಬರೋದಾದ್ರು ಲರ್ನಿಂಗ್ ಕ್ಯಾಪಿಟಲ್ ಸಪ್ರೇಟು, ಅರ್ನಿಂಗ್ ಕ್ಯಾಪಿಟಲ್ ಸಪ್ರೇಟು. ಫಸ್ಟು ನೀವು ಲರ್ನಿಂಗ್ ಕ್ಯಾಪಿಟಲ್ ಅಂತ ಏನು ತರ್ತೀರೋ ಇದನ್ನ ನೀವು ಕಳ್ಕೊಳ್ಳೋಕೆ ರೆಡಿ ಇದ್ರೆ ಅಷ್ಟೇ ತರಬೇಕು. ಓಕೆ, ಈ ಲರ್ನಿಂಗ್ ಕ್ಯಾಪಿಟಲ್ ನಾನು ಕಳ್ಕೊಂಡ್ರೆ ಹೋಯ್ತು. ಇನ್ ಕೇಸ್ ಲರ್ನಿಂಗ್ ಕ್ಯಾಪಿಟಲ್ಲಿ ನಾನು ಸೇಫಾಗಿ ಟ್ರೇಡ್ ಮಾಡಿ ದುಡ್ಡನ್ನ ಉಳಿಸ್ಕೊಂಡು ಒಂದು 10% ಏನೋ ಮಾಡ್ತಾ ಇದ್ದೀನಿ ನಾನು ಅಂತ ಯಾವಾಗ ಗ್ಯಾರಂಟಿ ಬರುತ್ತೋ ಅವಾಗ ಅರ್ನಿಂಗ್ ಕ್ಯಾಪಿಟಲ್ ತರಬೇಕು. ಬಟ್ ಜನ ಎಲ್ಲಿ ಮೋಸ ಹೋಗ್ತಾರೆ ಅಂದರೆ ಬರೋ ದುಡ್ಡೆಲ್ಲ ಫಸ್ಟ್ಗೆ ತಂದುಬಿಡ್ತಾರೆ, ಬೇಗ ದುಡ್ಡು ಮಾಡೋಣ ಅಂತ. ಆ ದುಡ್ಡೆಲ್ಲ ಕಳ್ಕೊಂಡ್ಮೇಲೆ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಏನೋ ಅಂತ ಅರ್ಥ ಆಗುತ್ತೆ ರಿಯಾಲಿಟಿ. ಆವಾಗ ಟ್ರೇಡ್ ಮಾಡೋಕೆ ಬರುತ್ತೆ, ದುಡ್ಡಿರಲ್ಲ, ಖಾಲಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಜನ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಎಲ್ಲರೂ ಅರ್ಜೆನ್ಸಿ. ಈಗೇನು ಇನ್ನೊಂದು ಏನಂದರೆ ಒಂದು 3 days ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಮಾಡಿಬಿಟ್ರೆ ಅವ್ರ ಮೇಲೆ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್, ಅಯ್ಯೋ ನಾನು ಏನೋ ಕಲ್ತ್ಬಿಟ್ಟಿದ್ದೀನಿ, ಯಾರಿಗೂ ಗೊತ್ತಿಲ್ಲದ್ರೆ ನನಗೇನೋ ಒಂದು ಗೊತ್ತಾಗ್ಬಿಟ್ಟಿದೆ ಅನ್ನೋ ಥರ ಟ್ರೈ ಮಾಡ್ತಾರೆ. ಆ್ಯಂಡ್ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ಇವಾಗ ಅಂತಂದು ಲೋನ್ ಮಾಡೋದು, ಏನೋ ಮಾಡೋದು ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ EMI, ಲೋನು, ಈ ಕಮಿಟ್ಮೆಂಟ್ಗಳು, ಇದಕ್ಕೆ ನಾನು ಟ್ರೇಡ್ ಮಾಡೋಣ, ನಾಳೆ ಒಂದು ಲೋನ್ ಇದೆ ಇವತ್ತು ಟ್ರೇಡ್ ಮಾಡ್ಕೊಂಬಂದ್ಬಿಡೋಣ, ನಾಳೆ ಒಂದು EMI ಇದೆ ಟ್ರೇಡ್ ಮಾಡ್ಕೊಂಬಂದ್ಬಿಡೋಣ, ಸೊ 1 ಲಕ್ಷ ಇದೆ ಹೆಂಗಾರ ಮಾಡಿ 1-2 ಲಕ್ಷ ಮಾಡಿಬಿಡೋಣ. ಇದೆಲ್ಲ ಕ್ಲಾರಿಟಿನೇ ಇಲ್ಲ ಅವ್ರ ಹತ್ರ. ಅವ್ರಿಗೇನು 1 ಲಕ್ಷ ಇದೆ 2 ಲಕ್ಷ ಆಗ್ಬಿಡುತ್ತೆ ಅಂತ. ಸೊ ಈ ಥರ ಮೈಂಡ್ ಸೆಟ್ ಇರೋರು ಗ್ಯಾಂಬಲ್ ಮಾಡೋಕ್ಕೆ ಬರ್ತಿರೋದು. ಸೊ ಇದು ಒಂದು ಗ್ಯಾಮ್ಲಿಂಗ್ ಆಗ್ಬಿಡುತ್ತೆ ಅವರಿಗೆ. ಇವರು ಬಿಸ್ನೆಸ್ ಆಗಿ ಥಿಂಕ್ ಮಾಡಬೇಕು, ಒಂದು ಸ್ಟ್ರಾಟಜಿ ಇರಬೇಕು ಅವ್ರ ಹತ್ರ. ಇದೊಂದು ಸ್ಟ್ರಾಟಜಿ, ಈ ಸ್ಟ್ರಾಟಜಿಯಲ್ಲಿ ಇಷ್ಟು ರಿಸ್ಕ್ ಇದೆ, ಈ ರಿಸ್ಕ್ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ. ಸೊ ಇದನ್ನು ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು, ಕಂಟಿನ್ಯೂಸ್ ಆಗಿ ಮಾಡಬೇಕು. ಈ ಸ್ಟ್ರಾಟಜಿ ನನಗೆ ಸೂಟ್ ಆಗುತ್ತಾ? ಸೊ ಇದರಲ್ಲಿ ನಾನು ಯಾರು, ಈಗ ಆಪ್ಷನ್ ಬೈಯರಾರು ಆಗ್ಬೋದು, ನೀವು ಆಪ್ಷನ್ ಸೆಲ್ಲರಾರು ಆಗ್ಬೋದು, ನಾನು ಯಾವ್ದಾದ್ರು ನನ್ನ ಮೈಂಡ್ ಸೆಟ್ಟಿಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಈಗ ಎಷ್ಟೋ ಸ್ಟ್ರಾಟಜಿಸ್ಗಳು ನನ್ನ ಮೈಂಡ್ ಸೆಟ್ಟಿಗೆ ಸೂಟ್ ಆಗಲ್ಲ, ಸೊ ನಾನು ಮಾಡಲ್ಲ. ಈಗ ಆಪ್ಷನ್ ಬೈಯಿಂಗ್ ಬೇಸಿಕಲಿ ನನ್ನ ಮೈಂಡ್ ಸೆಟ್ಟಿಗೆ ಸೂಟ್ ಆಗಲ್ಲ, ನಾನು ಮಾಡಲ್ಲ, ಅವಾಯ್ಡ್ ಮಾಡ್ತೀನಿ ಆಪ್ಷನ್ ಬೈ. ಸೊ ನನ್ನ ಮೈಂಡ್ ಸೆಟ್ಟಿಗೆ ಬೇಸಿಕಲಿ ಸೂಟ್ ಆಗೋದು ಆಪ್ಷನ್ ಸೆಲ್ಲಿಂಗು, ಸ್ಟ್ರಾಟಜಿಸು, ಎಡ್ಜಿಂಗ್ ಸ್ಟ್ರಾಟಜಿಸು. ಸೊ ನಾನು ಮಾಡಿದೆ ಅದನ್ನು, ಫೋಕಸ್ ಮಾಡಿದೆ ಅದನ್ನು. ಸೊ ನಾನು ಎಷ್ಟೇ ವರ್ಷ ಮಾರ್ಕೆಟ್ ನಾನು ಆಪ್ಷನ್ ಬೈಯಿಂಗ್ ನಾನು ತುಂಬ ರೇರಲ್ಲಿ ಮಾಡಿದೆ, ಏನೋ ಆಪರ್ಚುನಿಟಿ ಸಿಕ್ಕಿದೆ ಅಂತ ಅನಿಸಿದಾಗ. ಬಟ್ ನನಗೇನು ಸೆಟ್ ಆಗಲ್ಲ ಅಂತ ಗೊತ್ತಾಯ್ತು, ನಾನು ಅದನ್ನೆಲ್ಲ ಡಿಲೀಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದನ್ನು ನಾನು ಮಾಡೋದಿಲ್ಲ. ನನಗೇನು ಸೆಟ್ ಆಗುತ್ತೋ ಅದನ್ನು
ಸೂಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಡಿಸಿಪ್ಲಿನ್ ಆಗಿ ಎವ್ರಿ ಇಯರ್ ಎವ್ರಿ ಮಂತ್ ಎವ್ರಿ ಡೇ ಇದೇ ರೀತಿ ಹಿಂಗೆ ಮಾಡ್ಕೊಂಡು ಹೋಗ್ತಿರ್ತೀನಿ. ಆ್ಯಂಡ್ ಮೇಜರ್ಲಿ ಕೆಲವರಿಗೆ ಯಾವಾಗ ಟ್ರೇಡಿಂಗ್ನ ಸ್ಟಾಪ್ ಮಾಡಬೇಕು, ಯಾವಾಗ ಅವಾಯ್ಡ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಬಿಕಾಸ್ ಗ್ಲೋಬಲ್ ನ್ಯೂಸ್ಗಳು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಮ್ಯಾಟರ್ ಆಗ್ತಿರುತ್ತೆ. ಬಟ್ ಪಬ್ಲಿಕ್ ಅದು ಏನೂ ತಿಳ್ಕೊಳ್ಳೋಕ್ಕೂ ರೆಡಿ ಇರಲ್ಲ, ಎಲ್ಲರೂ ಒಂದು ಕಡೆ ಕ್ಲಾಸ್ ತೊಗೊಳಕ್ಕೂ ರೆಡಿ ಇರಲ್ಲ, ಏನಾದರೂ ಗೊತ್ತಿರಲ್ಲ. ಸುಮ್ಮನೆ ಗ್ರೀನ್ ಕ್ಯಾಂಡಲ್ ಕಾಣಿಸ್ತಿದ ತಕ್ಷಣ ಮೇಲೆ ಹೋಗುತ್ತೆ ಅಂತ ಅವರೇ ಥಿಂಕ್ ಮಾಡ್ತಾರೆ, ಬೀಳ್ತಾ ಇರುತ್ತೆ ಅಂತ ಥಿಂಕ್ ಮಾಡ್ತಾರೆ, ಸುಮ್ಮನೆ ಹಿಂಗೆ ಬೇಕು ಹಂಗೆ ದುಡ್ಡು ಹಾಕ್ತಾರೆ. ಸೊ ಇವರು ಅರ್ಜೆನ್ಸಿಯಲ್ಲಿ ದುಡ್ಡು ಮಾಡೋಕೆ ದುಡ್ಡು ಕಳ್ಕೊತಾರೆ, ಶಾರ್ಟ್ ರೂಟ್ ಕಟ್ಕೊಂಡು ಹುಡುಕ್ತಿದ್ದಾರೆ. ಸೊ ನನ್ನ ಹತ್ರ ಒಂದು 10 ಲಕ್ಷದ ಹೆಂಗಾರ ಮಾಡೋ ಒಂದು 20 ಲಕ್ಷ ಮಾಡಬೇಡ ಅಂತ ಹುಡುಕಿ ದುಡ್ಡನ್ನೆಲ್ಲ ಹಾಳು ಮಾಡ್ಕೊತಾರೆ. ಬಟ್ ಬ್ಲೇಮ್ ಮಾಡ್ತಿರೋದು ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ, ಸ್ಟಾಕ್ ಮಾರ್ಕೆಟಿಗೆ ಹೋದರೆಲ್ಲ ದುಡ್ಡು ಕಳ್ಕೊತಾರೆ ಅಂತ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಚೆನ್ನಾಗೇ ಇದೆ, ಇಲ್ಲಿ ಬರ್ತಿರೋ ಮೈಂಡ್ ಸೆಟ್ ಯಾರ್ದು ಸರಿ ಇಲ್ಲ, ಎಲ್ಲರೂ ಗ್ಯಾಮ್ಲಿಂಗ್ ಮೈಂಡ್ ಸೆಟಲ್ಲಿ ಬರ್ತಿದ್ದಾರೆ. ಸೊ ಯಾರು ಕಷ್ಟಪಡೋಕೆ ರೆಡಿ ಇಲ್ಲ, ಟೈಮ್ ಕೊಡೋಕೆ ರೆಡಿ ಇಲ್ಲ. ಸೊ ಇದೇ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.